ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು. ಸರ್ಕಾರ ನಾಯಕರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಅವರ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಚೀನಾದಿಂದ ಯಾವ ಬ್ರಾಂಡ್ ತಂದಿದ್ದಾರೆ ಹೇಳಿ, ಯಾರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳಬೇಕು. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿರಬೇಕಲ್ವಾ ಅಂತ ಪ್ರಶ್ನಿಸಿದ್ರು ಜಿ ಪರಮೇಶ್ವರ್. ಇದ್ದಾರೆ ಅಂದ್ರೆ ಯಾರು ಬಂದು ನಮ್ಮ ಮುಂದೆ ಹೇಳಿ, ಯಾರು ಟ್ರಾಪಿಂಗ್ ಮಾಡ್ತಾವ್ರೆ, ಯಾರು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದರೆ ಯಾರು ಕೇಳ್ತಾರೆ? ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಹೊರತುಪಡಿಸಿ ನಾವು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನು ಹೇಳಲಿ ಅವರು ಅಂತ. ಸಾಧ್ಯ ಅಸಾಧ್ಯ ಅವ್ರು ಹೇಳ್ಬೇಕಲ್ಲ. ಅವರು ಯಾವುದೇ ಸ್ಪೆಸಿಫಿಕ್ಕಾಗಿ ಹೇಳಿರಿ, ಯಾರು ಚೀನಾದಿಂದ ತಂದಿದ್ದಾರೆ, ಯಾವ ಬ್ರ್ಯಾಂಡ್ ತಂದಿದ್ದಾರೆ, ಆಮೇಲೆ ಎಲ್ಲಿಟ್ಟಿದ್ದಾರೆ, ಯಾರ್ದು ಮಾಡ್ತಾ ಇದ್ದಾರೆ, ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ. ಇದ್ರೆ ಹೇಳಿದರೆ, ಪೊಲೀಸ್ಗೆ ಹೇಳಿದರೆ ನಾವು ಅದ್ರ ಮೇಲೆ. ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು. ಸರ್ಕಾರ ನಾಯಕರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಅವರ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಚೀನಾದಿಂದ ಯಾವ ಬ್ರಾಂಡ್ ತಂದಿದ್ದಾರೆ ಹೇಳಿ, ಯಾರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳಬೇಕು. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿರಬೇಕಲ್ವಾ ಅಂತ ಪ್ರಶ್ನಿಸಿದ್ರು ಜಿ ಪರಮೇಶ್ವರ್. ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ, ಯಾರು ಟ್ರಾಪಿಂಗ್ ಮಾಡ್ತಾವ್ರೆ, ಯಾರು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದರೆ ಯಾರು ಕೇಳ್ತಾರೆ? ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಹೊರತುಪಡಿಸಿ ನಾವು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನು ಹೇಳಲಿ ಅವರು ಅಂತ. ಸಾಧ್ಯ ಅಸಾಧ್ಯ ಅವ್ರು ಹೇಳ್ಬೇಕಲ್ಲ. ಅವರು ಯಾವುದೇ ಸ್ಪೆಸಿಫಿಕ್ಕಾಗಿ ಹೇಳಿರಿ, ಯಾರು ಚೀನಾದಿಂದ ತಂದಿದ್ದಾರೆ, ಯಾವ ಬ್ರ್ಯಾಂಡ್ ತಂದಿದ್ದಾರೆ, ಆಮೇಲೆ ಎಲ್ಲಿಟ್ಟಿದ್ದಾರೆ, ಯಾರ್ದು ಮಾಡ್ತಾ ಇದ್ದಾರೆ, ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ. ಇದ್ರೆ ಹೇಳಿದರೆ, ಪೊಲೀಸ್ಗೆ ಹೇಳಿದರೆ ನಾವು ಅದ್ರ ಮೇಲೆ. ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು. ಸರ್ಕಾರ ನಾಯಕರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಅವರ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಚೀನಾದಿಂದ ಯಾವ ಬ್ರಾಂಡ್ ತಂದಿದ್ದಾರೆ ಹೇಳಿ, ಯಾರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳಬೇಕು. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿರಬೇಕಲ್ವಾ ಅಂತ ಪ್ರಶ್ನಿಸಿದ್ರು ಜಿ ಪರಮೇಶ್ವರ್. ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ, ಯಾರು ಟ್ರಾಪಿಂಗ್ ಮಾಡ್ತಾವ್ರೆ, ಯಾರು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದರೆ ಯಾರು ಕೇಳ್ತಾರೆ? ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಹೊರತುಪಡಿಸಿ ನಾವು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನು ಹೇಳಲಿ ಅವರು ಅಂತ. ಸಾಧ್ಯ ಅಸಾಧ್ಯ ಅವ್ರು ಹೇಳ್ಬೇಕಲ್ಲ. ಅವರು ಯಾವುದೇ ಸ್ಪೆಸಿಫಿಕ್ಕಾಗಿ ಹೇಳಿರಿ, ಯಾರು ಚೀನಾದಿಂದ ತಂದಿದ್ದಾರೆ, ಯಾವ ಬ್ರ್ಯಾಂಡ್ ತಂದಿದ್ದಾರೆ, ಆಮೇಲೆ ಎಲ್ಲಿಟ್ಟಿದ್ದಾರೆ, ಯಾರ್ದು ಮಾಡ್ತಾ ಇದ್ದಾರೆ, ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ. ಇದ್ರೆ ಹೇಳಿದರೆ, ಪೊಲೀಸ್ಗೆ ಹೇಳಿದರೆ ನಾವು ಅದ್ರ ಮೇಲೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.